ಥಾಮ್ಸನ್ ಸೀಡ್ಲೆಸ್ ದ್ರಾಕ್ಷಿ. ಈ ತಳಿಯು ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯವಾಗಿದ್ದು, ಹೆಸರೇ ಸೂಚಿಸುವಂತೆ ಇದರಲ್ಲಿ ಬೀಜಗಳಿರುವುದಿಲ್ಲ. ತಿಳಿ ಹಸಿರು ಬಣ್ಣದ ಈ ದ್ರಾಕ್ಷಿಗಳು ಉದ್ದನೆಯ ಆಕಾರವನ್ನು ಹೊಂದಿರುತ್ತವೆ ಮತ್ತು ತಿನ್ನಲು ತುಂಬಾ ಸಿಹಿಯಾಗಿರುತ್ತವೆ. ಒಣದ್ರಾಕ್ಷಿ ತಯಾರಿಕೆಯಲ್ಲಿ ಇವುಗಳನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇವುಗಳ ತೆಳುವಾದ ಚರ್ಮ ಮತ್ತು ಗರಿಗರಿಯಾದ ಗುಣದಿಂದಾಗಿ ಜನರು ಇವುಗಳನ್ನು ತಾಜಾವಾಗಿ ಸೇವಿಸಲು ಇಷ್ಟಪಡುತ್ತಾರೆ. ಕಪ್ಪು ಶರತ್ ದ್ರಾಕ್ಷಿ. ದಟ್ಟವಾದ ಕಪ್ಪು ಅಥವಾ ನೇರಳೆ ಬಣ್ಣದ ಈ ದ್ರಾಕ್ಷಿಗಳು ಸಾಮಾನ್ಯವಾಗಿ ಅಂಡಾಕಾರದಲ್ಲಿರುತ್ತವೆ. ಇವುಗಳಲ್ಲಿ ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ ಮತ್ತು ರುಚಿಯಲ್ಲಿ ಸ್ವಲ್ಪ ಹುಳಿ ಮಿಶ್ರಿತ ಸಿಹಿಯನ್ನು ಹೊಂದಿರುತ್ತವೆ. ಭಾರತದ ಮಾರುಕಟ್ಟೆಗಳಲ್ಲಿ ಇವು ಅತಿ ಹೆಚ್ಚು ಮಾರಾಟವಾಗುವ ತಳಿಗಳಲ್ಲಿ ಒಂದಾಗಿದೆ. ಇವುಗಳ ದಪ್ಪನೆಯ ಚರ್ಮವು ಇವುಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಸಹಾಯ ಮಾಡುತ್ತದೆ. ರೆಡ್ ಗ್ಲೋಬ್ ದ್ರಾಕ್ಷಿ. ಇವುಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಮತ್ತು ಆಕರ್ಷಕವಾದ ಕೆಂಪು ಅಥವಾ ಗುಲಾಬಿ ಬಣ್ಣವನ್ನು ಹೊಂದಿರುತ್ತವೆ. ಈ ತಳಿಯಲ್ಲಿ ಸಣ್ಣ ಬೀಜಗಳಿರುತ್ತವೆ ಮತ್ತು ತಿರುಳು ತುಂಬಾ ರಸಭರಿತವಾಗಿರುತ್ತದೆ. ಕ್ಯಾಲಿಫೋರ್ನಿಯಾದಲ್ಲಿ ಮೊದಲು ಅಭಿವೃದ್ಧಿಪಡಿಸಲಾದ ಈ ದ್ರಾಕ್ಷಿಗಳು ಇಂದು ಜಾಗತಿಕವಾಗಿ ಪ್ರಸಿದ್ಧವಾಗಿವೆ. ಇವುಗಳ ವಿಶೇಷವಾದ ಬಣ್ಣ ಮತ್ತು ಗಾತ್ರದ ಕಾರಣಕ್ಕಾಗಿ ಇವುಗಳನ್ನು ಹೆಚ್ಚಾಗಿ ಸಲಾಡ್ಗಳಲ್ಲಿ ಮತ್ತು ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ. ಅನಬ್-ಎ-ಶಾಹಿ ದ್ರಾಕ್ಷಿ. ಇದು ಹಳೆಯ ಮತ್ತು ಸಾಂಪ್ರದಾಯಿಕ ತಳಿಯಾಗಿದ್ದು, ಮುಖ್ಯವಾಗಿ ಹೈದರಾಬಾದ್ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಈ ದ್ರಾಕ್ಷಿಗಳು ಉದ್ದವಾಗಿದ್ದು, ಬಿಳಿ ಅಥವಾ ತಿಳಿ ಹಸಿರು ಬಣ್ಣದಲ್ಲಿರುತ್ತವೆ. ಇವುಗಳ ರುಚಿ ತುಂಬಾ ಮೃದುವಾಗಿರುತ್ತದೆ ಮತ್ತು ಹಣ್ಣುಗಳು ತುಂಬಾ ರಸವತ್ತಾಗಿರುತ್ತವೆ. ಹಳೆಯ ಕಾಲದಲ್ಲಿ ಇವುಗಳನ್ನು ರಾಜಮನೆತನದವರು ಅತಿ ಹೆಚ್ಚಾಗಿ ಇಷ್ಟಪಡುತ್ತಿದ್ದರು ಎಂಬ ಇತಿಹಾಸವಿದೆ. ಬೆಂಗಳೂರು ಬ್ಲೂ ದ್ರಾಕ್ಷಿ. ಈ ತಳಿಯು ಕರ್ನಾಟಕದ ಬೆಂಗಳೂರು ಮತ್ತು ಕೋಲಾರ ಭಾಗಗಳಲ್ಲಿ ಪ್ರತ್ಯೇಕವಾಗಿ ಕಂಡುಬರುತ್ತದೆ. ಇವುಗಳ ದಪ್ಪವಾದ ಚರ್ಮ ಮತ್ತು ವಿಶಿಷ್ಟವಾದ ಗಾಢ ನೇರಳೆ ಬಣ್ಣವು ಇವುಗಳನ್ನು ಸುಲಭವಾಗಿ ಗುರುತಿಸುವಂತೆ ಮಾಡುತ್ತದೆ. ಇವುಗಳನ್ನು ಹೆಚ್ಚಾಗಿ ಜ್ಯೂಸ್ ಮತ್ತು ವೈನ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇವುಗಳಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿದ್ದು, ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಫ್ಲೇಮ್ ಸೀಡ್ಲೆಸ್ ದ್ರಾಕ್ಷಿ. ಹೆಸರಿಗೆ ತಕ್ಕಂತೆ ಇವು ಕೆಂಪು ಬಣ್ಣದ ಜ್ವಾಲೆಯಂತೆ ಕಾಣುತ್ತವೆ ಮತ್ತು ಇವುಗಳಲ್ಲಿ ಬೀಜಗಳಿರುವುದಿಲ್ಲ. ಥಾಮ್ಸನ್ ಸೀಡ್ಲೆಸ್ ಮತ್ತು ಇತರ ಕೆಲವು ತಳಿಗಳನ್ನು ಮಿಶ್ರಣ ಮಾಡಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇವು ಸಿಹಿಯಾಗಿದ್ದು, ಸ್ವಲ್ಪ ಗರಿಗರಿಯಾದ ಅನುಭವ ನೀಡುತ್ತವೆ. ಇವುಗಳ ಬಣ್ಣ ಮತ್ತು ಸಿಹಿಯ ಕಾರಣದಿಂದ ಮಕ್ಕಳು ಇವುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಕಾಂಕರ್ಡ್ ದ್ರಾಕ್ಷಿ. ಈ ದ್ರಾಕ್ಷಿಗಳು ಉತ್ತರ ಅಮೆರಿಕಾದಲ್ಲಿ ಹುಟ್ಟಿಕೊಂಡಿದ್ದು, ತಮ್ಮ ಗಾಢವಾದ ನೇರಳೆ ಅಥವಾ ಕಪ್ಪು ಬಣ್ಣಕ್ಕೆ ಹೆಸರುವಾಸಿಯಾಗಿವೆ. ಇವುಗಳ ಚರ್ಮವನ್ನು ಹಣ್ಣಿನಿಂದ ಸುಲಭವಾಗಿ ಬೇರ್ಪಡಿಸಬಹುದು. ಇದನ್ನು ಸ್ಲಿಪ್ ಸ್ಕಿನ್ ಎಂದು ಕರೆಯಲಾಗುತ್ತದೆ. ಇವುಗಳ ವಿಶಿಷ್ಟವಾದ ಪರಿಮಳವು ಜಾಮ್ ಮತ್ತು ಜೆಲ್ಲಿ ತಯಾರಿಕೆಯಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇವು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ನಂಬಲಾಗಿದೆ.